ಅಕ್ರಮ ಆಸ್ತಿ ಕೇಸ್ನಲ್ಲಿ ಸಚಿವ ಜಮೀರ್ಗೆ ಸಂಕಷ್ಟ ಎದುರಾಗಿದೆ. ಸಚಿವ ಜಮೀರ್ಗೆ ಲೋಕಾಯುಕ್ತ ನೋಟಿಸ್ ಕೊಡಲಾಗಿದೆ, ವಿಚಾರಣೆಗೆ ಹಾಜರಾಗಿ ಅಂತ. ಇವತ್ತು ವಿಚಾರಣೆಗೆ ಸಚಿವ ಜಮೀರ್ ಹಾಜರಾಗಬೇಕು. ಆದ್ರೆ ವಿಚಾರಣೆಗೆ ಹಾಜರಾಗ್ತಾರಾ ಜಮೀರ್? ಡಿವೈಎಸ್ಪಿ ಸತೀಶ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿದೆ. 3 ಬಾರಿ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ ಜಮೀರ್. 3 ಬಾರಿ ನೋಟಿಸ್ ಕೊಡಲಾಗಿತ್ತು, ಉತ್ತರ ನೀಡದ ಜಮೀರ್ಗೆ ಈಗ ಸಮನ್ಸ್ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ವಿಚಾರಣೆಗೆ ಜಮೀರ್ ಹಾಜರಾಗ್ತಾರಾ? ಜಮೀರ್ ವಿರುದ್ಧ ಎಸಿಬಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ 2019ರ IMA ಬಹುಕೋಟಿ ಪ್ರಕರಣ, ವಂಚನೆ ಪ್ರಕರಣ ಏನಿದೆ ಬಹಳ ಸದ್ದು ಮಾಡಿತ್ತು. ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಈಗ ಸಚಿವ ಜಮೀರ್ ತನಿಖೆಯನ್ನ ಎದುರಿಸಬೇಕಾಗಿದೆ. ಆದರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, 3 ವರ್ಷಗಳ ಹಿಂದಿನ ಕೇಸು ಎಸಿಬಿಯಲ್ಲಿತ್ತು ಈ ಕೇಸು. ಅದಾದ ನಂತರ ಎಸಿಬಿಯಿಂದ ಇದು ಲೋಕಾಯುಕ್ತಕ್ಕೆ ಬಂದಿದೆ. ಈಗ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟರು ಸಹ ಜಮೀರ್ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಬಟ್ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ಅಗತ್ಯ ದಾಖಲೆಗಳ ಜೊತೆಗೆ ಹಾಜರಾಗಬೇಕು ಅನ್ನೋ ಸೂಚನೆ ಇದೆ. ಖಂಡಿತ ಶ್ವೇತಾ, ಸಚಿವ ಜಮೀರ್ ಅಹಮದ್ ಖಾನ್ ಇವತ್ತು ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾಗಲೇಬೇಕು. ಯಾಕೆಂದರೆ ಈ ಹಿಂದೆ 3 ಬಾರಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಅವರು ಹಾಜರಾಗಿರಲಿಲ್ಲ. ಹಾಗಾಗಿ ಸಮನ್ನನ್ನು ಜಾರಿ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಅಂದರೆ ಅವರ ವಿರುದ್ಧ ಇರುವಂಥ ಪ್ರಮುಖವಾದ ಆರೋಪ ಅಂದರೆ ಅವರ ಬಳಿ ಇರುವಂಥ ಅಂದರೆ ಆಸ್ತಿ ಏನಿದೆ, ಅವ್ರಿಗೆ ಬರುವಂಥ ಆದಾಯಕ್ಕೂ ಅವ್ರ ಬಳಿ ಇರುವಂಥ ಆಸ್ತಿ ಮತ್ತು ವೆಚ್ಚಕ್ಕೂ ಕೂಡ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಅಂದರೆ ಇದು IMA ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇಡಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವರ ಆಸ್ತಿಯಲ್ಲಿ ಮತ್ತು ಖರ್ಚಿನಲ್ಲಿ ಇರುವಂಥ ಅಸಮತೋಲನವನ್ನು ಗುರಿಯಾಗಿಟ್ಟುಕೊಂಡು ಎಸಿಬಿಗೆ ಒಂದು ಪತ್ರವನ್ನು ಬರೆದಿದ್ರು. ಎಸಿಬಿ ಅವರ ಪ್ರಕರಣವನ್ನು ದಾಖಲು ಮಾಡಿಕೊಂಡು 2022ರ ಮೇ 5ನೇ ತಾರೀಕು ದಾಳಿಯನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇದ್ರು. ಈ ಮಧ್ಯೆ ಜಮೀರ್ ತಮ್ಮ ವಿರುದ್ಧದ ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಅವರ ವಿರುದ್ಧ ಆದೇಶ ಆಗುತ್ತೆ, ಅವರ ವಿರುದ್ಧ ತನಿಖೆಯನ್ನು ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ತನಿಖೆ ಆರಂಭಿಸಿದ ನಂತರ 3 ಬಾರಿ ನೋಟಿಸ್ ಕೊಟ್ಟರು, ಬಂದಿರಲಿಲ್ಲ. ಸಮನ್ಸ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಬರಬೇಕು ಅನ್ನುವಂಥ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಇವತ್ತು ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಅಂದರೆ ಅವರು ಏನೋ ಒಂದು ಶೆಡ್ಯೂಲ್ ಡಾಕ್ಯುಮೆಂಟ್ ಅಂದರೆ ಅವ್ರಿಗೆ ಇರುವಂಥ ಆದಾಯ ಏನು, ಖರ್ಚೇನು, ಆಸ್ತಿಗಳೇನು, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಮಾಹಿತಿಗಳನ್ನ ಕೊಡಬೇಕಾಗುತ್ತೆ. ಅದನ್ನು ತೆಗೆದುಕೊಂಡು ಇವತ್ತು ಸಮೀರ್ ಅವರು ಬರಬೇಕು. ಸೊ ಒಂದು ವೇಳೆ ಬರದೇ ಇದ್ರೆ ಮುಂದಿನ ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನು ಅವರು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಅಕ್ರಮ ಆಸ್ತಿಗಳಿಗೆ ಪ್ರಕರಣದಲ್ಲಿ ಅವರನ್ನ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಗ್ತಾರಾ ಆ ಪ್ರಶ್ನೆಗೆ ಉತ್ತರಗಳಿಲ್ಲ. ಆದರೆ ಈ ಒಂದು ಪ್ರಕರಣದಲ್ಲಿ ಅವರು ಸರಿಯಾದಂಥ ದಾಖಲೆಗಳನ್ನು ಕೊಡದೇ ಇದ್ದರೆ ಯಾವ ದಾಖಲೆಗಳು ಪೊಲೀಸರ ಮುಂದೆ ಇರ್ತದೆ ಅದನ್ನು ಫೈಂಡಿಂಗ್ ಅಂತೇಳಿ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಜಮೀರ್ ಅವರು ಇವತ್ತು ಹಾಜರಾಗ್ತಾರೆ. ಇವತ್ತು ಮಧ್ಯಾಹ್ನದ ಒಳಗಾಗಿ ಹಾಜರಾಗುವಂಥ ಸಾಧ್ಯತೆಗಳಿರುವಂಥದ್ದು. ಆದರೆ ಬರುವಂಥ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳನ್ನ ಇಟ್ಕೊಂಡು ಬರಬೇಕು, ಶೆಡ್ಯೂಲ್ ಡಾಕ್ಯುಮೆಂಟನ್ನು ತೆಗೆದುಕೊಂಡು ಬರಬೇಕು ಅನ್ನೋಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಅವರು ನಮ್ಮದೇ ಸರ್ಕಾರ ಇದೆ, ಇಲ್ಲೇ ಇರುವಂಥ ಅಧಿಕಾರಿಗಳು ಒಂದು ರೀತಿಯೆಲ್ಲ ಉಡಾಫೆಯನ್ನು ಮಾಡಿದ್ದೇ ಆದಲ್ಲಿ ಮುಂದಿನ ಹಂತದಲ್ಲಿ ಈ ಪ್ರಕರಣದಲ್ಲಿ ಅವರು ಒಂದಷ್ಟು ಸಂಕಷ್ಟವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳಿರುವಂಥದ್ದು. ನಮಗಿರುವಂಥ ಮಾಹಿತಿ ಪ್ರಕಾರ 11 ಗಂಟೆ ನಂತರ ಯಾವುದೇ ಕ್ಷಣದಲ್ಲಿ ಜಮೀರ್ ಅವರು ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಸೊ ಬಂದರೂ ಕೂಡ ಅವರ ವಿರುದ್ಧ ಇಲ್ಲಿಯವರೆಗೆ ನಡೆದಂಥ ತನಿಖೆಯಲ್ಲಿ ಅವರ ಬಳಿ 2,000% ಆದಾಯ ಮತ್ತು ಅವರ ಖರ್ಚಿನಲ್ಲಿ ವ್ಯತ್ಯಾಸಗಳು ಕಂಡು ಬಂದಿದೆ ಅನ್ನುವಂಥದ್ದು. ಅದಕ್ಕೆ ಸೂಕ್ತ ದಾಖಲೆಗಳನ್ನು ನೀಡಬೇಕಾಗುತ್ತೆ. ಮತ್ತು ಈ ಪ್ರಕರಣವನ್ನು ಹೈಕೋರ್ಟ್ ಕೂಡ ತನಿಖೆ ಮಾಡುವಂಥದ್ದು ಸೂಕ್ತ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅವರ ಕ್ವಾಶ್ ಪಿಟಿಷನ್ ಅನ್ನು ರದ್ದು ಮಾಡಿ ಅವರ ವಿರುದ್ಧ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ತನಿಖಾಧಿಕಾರಿಗಳು ಕೂಡ ಅತ್ಯಂತ ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಜಮೀರ್ ಇವತ್ತು ಹಾಜರಾಗ್ತಾರಾ, ಯಾವ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಸದ್ಯಕ್ಕೆ ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆಗೆ ಲೋಕಾಯುಕ್ತ ಮೂಲಗಳ ಪ್ರಕಾರ ಅವರು ಬರಬಹುದು, ಬರ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಕಾದು ನೋಡಬೇಕಾಗಿದೆ. ಶ್ವೇತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅಕ್ರಮ ಆಸ್ತಿ ಕೇಸ್ ಈಗ ಸಚಿವ ಜಮೀರ್ಗೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ನೋಟಿಸ್ ಕೊಡಲಾಗಿದೆ ಲೋಕಾಯುಕ್ತದಿಂದ. ಈಗಾಗಲೇ 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟಿರಲಿಲ್ಲ ಜಮೀರ್. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿಯೇ ಸಿಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳೊಂದಿಗೆ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಜಮೀರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.